ತುಮಕೂರು ಹುಡುಗಿ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್. ಇವತ್ತು ಬೇಗ ಎದ್ದು ಫ್ರೆಶ್ ಅಪ್ ಆಗಿ ಅಮ್ಮ ಕಾಯಿಸ್ಕೊಟ್ಟಿದ್ದು ಟೀ ಕುಡಿದ್ಬಿಟ್ಟು ಅಮ್ಮ ಹತ್ರ ಸ್ವಲ್ಪ ಹೇರ್ ಕಟ್ ಮಾಡಿಸ್ಕೊಂಡು ಅಮ್ಮ ಮಾಡಿದ ಬಿಸಿ ಬಿಸಿ ಮುದ್ದೆ ತಿನ್ಕೊಂಡು ಅಮ್ಮ ಹತ್ರ ಕಾಲೇಜ್ ಫೀಸ್ ಇಸ್ಕೊಂಡು ಸೀದಾ ನಾನು ಹೊರಟಿದ್ದೆ ಬಸ್ ಸ್ಟ್ಯಾಂಡ್ ಕಡೆ. ಬಸ್ ಬಂತಂತ ಬಸ್ ಇಳಿದ್ಬಿಟ್ಟು ಸೀದಾ ನಾನು ಹೊರಟಿದ್ದೆ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಕಡೆ. ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಹತ್ರ ಬಂದು ನನ್ನ ಫ್ರೆಂಡ್ಗೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದೆ. ಅಷ್ಟರಲ್ಲಿ ಅವಳು ಬಂದ್ಲು ಅಂತ ಅಂದ್ಬಿಟ್ಟು ಅವಳನ್ನ ಕರ್ಕೊಂಡು ಸೀದಾ ಕಾಲೇಜ್ ಕಡೆ ಹೊರಟ್ವಿ. ಕಾಲೇಜ್ ಹತ್ರ ಬಂದು ನಾವು ಹೋಗಿದ್ದೆ ದುರ್ಗಾ ಜೆರಾಕ್ಸ್ ಅಂಗಡಿ ಹತ್ರ. ಇವತ್ತು ಎಷ್ಟಿತ್ತು ಅಂತ ಅಂದ್ಬಿಟ್ಟು ಬ್ಲೂ ಬುಕ್ ಕಲೆಕ್ಟ್ ಮಾಡಿಕೊಂಡು ಸೀದಾ ಕಾಲೇಜ್ ಹತ್ರ ಬಂದು ಕಾಲೇಜ್ದು ಒಂದು ವಿಡಿಯೋ ಮಾಡಿಕೊಂಡು ಸೀದಾ ನಾವು ಹೊರಟಿದ್ದೆ ಕ್ಲಾಸ್ ರೂಮ್ ಕಡೆ. ಕ್ಲಾಸ್ ರೂಮಿಗೆ ಬಂದರೆ ನಮ್ಮ ಸೋಷಿಯಾಲಜಿ ಸರ್ ಕ್ಲಾಸ್ ತೊಗೊಂಡಿದ್ರು. ಆಮೇಲೆ ಕ್ಲಾಸ್ ಮುಗಿದ್ಮೇಲೆ ಸೀದಾ ನಾವು ಬಂದಿದ್ದೆ ಆಡಿಟೋರಿಯಮಿಂದ ಸೀದಾ ಹೊಟ್ಟೆ ಹಸಿತಿತ್ತು ಅಂದ್ಬಿಟ್ಟು ರೈಲ್ವೆ ಸ್ಟೇಷನ್ ಕಡೆ ಹೋಗೋಣ ಅಂತ ಹೊರಟ್ವಿ. ಅಷ್ಟರಲ್ಲಿ ನಮ್ಗೆ ಕ್ಲಾಸ್ ರೂಮ್ಗಳಿಗಿಂತ ಆಚೆ ಗ್ರೌಂಡಲ್ಲಿರೋ ಇವನು ಸಿಕ್ತ. ಇವನಿಗೆ ಒಂದು ಹಾಯ್ ಹೇಳ್ಬಿಟ್ಟು ಸೀದಾ ನಾವು ಹೊರಟಿದ್ದೆ ಊಟಕ್ಕೆ. ಊಟ ಮಾಡಿ ತಿರ್ಗಾ ರಿಟರ್ನ್ ಬರಬೇಕಾದ್ರೆ ನಮ್ಮ ಕಣ್ಣಿಗೆ ಬಿದ್ದಿದ್ದೆ ಇದು. ಈ ಥರ ಅಂಗಡಿಲಿ ಮಾತ್ರ ತಗ್ಲಾಕ್ತಾರೆ ಅಂತ ಅನ್ಕೊಂಡಿದ್ದೆ, ಆದರೆ ಮರದಲ್ಲೂ ತಗ್ಲಾಕ್ತಾರೆ ಅಂತ ನಮ್ಗೆ ಇವತ್ತೇ ಗೊತ್ತಾಯಿತು. ಆಮೇಲೆ ನಾನು ನನ್ನ ಫ್ರೆಂಡ್ಸ್ ಸೀದಾ ಹೊರಟಿದ್ದೆ ಚರ್ಚ್ ಕಡೆ. ಆದರೆ ಇವತ್ತು ನಮ್ಮ ಬ್ಯಾಡ್ ಲಕ್ ಚರ್ಚ್ ಕ್ಲೋಸ್ ಆಗಿತ್ತು ಅಂತ ಅಂದ್ಬಿಟ್ಟು ನಾವು ಜೂನಿಯರ್ ಫೀಲ್ಡ್ ಹತ್ತಿ ಸೀದಾ MG ರೋಡ್ ಕಡೆ ಹೋದ್ವಿ. MG ರೋಡ್ ಹತ್ರ ವಿನಾಯಕ ಫ್ಯಾಷನಲ್ಲಿ ನ್ಯೂ ಕಲೆಕ್ಷನ್ ಆ್ಯಂಡ್ ಪ್ರಮೋಷನ್ ವಿಡಿಯೋಗೆ ಪ್ಲ್ಯಾನಿಂಗ್ ಮಾಡೋಕೆ ಅಂತ ಹೋಗಿದ್ವಿ. ಇದನ್ನೆಲ್ಲ ಪ್ಲ್ಯಾನಿಂಗ್ ಮಾಡಿ ಸೀದಾ ನಾನು ನನ್ನ ಫ್ರೆಂಡ್ ಹೊರಟಿದ್ದೆ ಸೀದಾ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಕಡೆ. ಅವಳನ್ನ ಗೌರ್ಮೆಂಟ್ ಬಸ್ ಸ್ಟ್ಯಾಂಡಲ್ಲಿ ಬಿಟ್ಬಿಟ್ಟು ಸೀದಾ ನಾನು ಹೊರಟಿದ್ದೆ ನಮ್ಮ ಸಿವಿಲ್ ಬಸ್ ಸ್ಟ್ಯಾಂಡ್ ಕಡೆ. ಬಸ್ ಬಂತು ಅಂತ ಅಂದ್ಬಿಟ್ಟು ನನ್ನ ಸ್ಟಾಪ್ ಬಂತು ಅಂತ ನಾನು ಇಳ್ಕೊಂಡೆ. ಅಷ್ಟರಲ್ಲಿ ನಮ್ಮ ತಾತ ನಾಟಕ ಕಚೇರಿ ವೆಯ್ಟ್ ಮಾಡ್ತಿತ್ತು. ಸೀದಾ ನಾವು ಮೂವರು ಗಾಡೀಲಿ ಬಂದು ಸೀದಾ ನಮ್ಮೂರಲ್ಲಿ ಗಾಡಿ ಇಳಿದು ನಾನು ನಮ್ಮ ತಾತ ಸೀದಾ ನಡ್ಕೊಂಡು ಮನೆ ಹತ್ರ ಬಂದರೆ ನಮ್ಮ ಅಜ್ಜಿ ಸೊಪ್ಪು ಸೋಸ್ಕೊಂಡು ಕುಂತಿರು. ಆಮೇಲೆ ನಾನು ಮಾಡಿದ ಕಜ್ಜಾಯ ತಿನ್ಕೊಂಡು TV ನೋಡಿದ್ರೆ TV ಕೆಟ್ಟೋಗಿತ್ತು. ಆಮೇಲೆ ಕರೆಂಟು ಹೋಗಿತ್ತು ಅಂದ್ಬಿಟ್ಟು ನನಗೂ ಬೇಜಾರಾಗ್ತಿತ್ತು ಅಂದ್ಬಿಟ್ಟು ಕಾಯಿ ಸುಲಿತಿದ್ರು ಅಲ್ಲಿಗೆ ಹೋಗಿದ್ದೆ.